ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಬಟರ್ ಫ್ರೂಟಿಂದ ಹೇಗೆ ಐಸ್ ಕ್ರೀಮ್ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು, ತುಂಬ ರುಚಿಯಾಗಿ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸಲ ಮಾಡಿಕೊಂಡು ತಿಂದರೆ ಇನ್ನೊಂದು ಸಲ ಬೇಕು ಅನಿಸುತ್ತೆ, ಅಷ್ಟು ಬೆನಿಫಿಟ್ ಇದರಿಂದ. ಮತ್ತು ರಕ್ತ ಕಡಿಮೆ ಇರೋರಿಗೆ ರಕ್ತ ಕೂಡುತ್ತೆ, ಮತ್ತು ಮೈಕೈ ನೋವಿದ್ದರೆ ಮೈಕೈ ನೋವು ಇರಲ್ಲ ಇದನ್ನು ತಿಂದರೆ. ಎಲ್ದಿ ತುಂಬಾ ಒಳ್ಳೆ ಹಣ್ಣು ಅಂತ ಹೇಳ್ಬೋದು. ಇದಕ್ಕೆ ನಾನು ಜೇನುತುಪ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ಸಕ್ಕರೆ ಬೇಕಾದ್ರೆ ಹಾಕ್ಕೊಳ್ಬೋದು, ಅಥವಾ ಬೆಲ್ಲ ಅಷ್ಟು ಟೇಸ್ಟ್ ಕೊಡಲ್ಲ. ಜೊತೆಗೆ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ತಿಂದರೆ ಫುಲ್ಲು ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ತಿಂದರೆ ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಬೆನಿಫಿಟ್ಗಳಿದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡ್ಬೋದು. ಈ ಬಟರ್ ಫ್ರೂಟು ಅಂತಕ್ಕಂಥದ್ದು ನಮ್ಮ ಎಲ್ತಿಗೆ ತುಂಬ ಉಪಯೋಗ ಇರೋ ಅಂಥ ಹಣ್ಣು. ಈ ಹಣ್ಣು ನೀವು ಎಲ್ಲೇ ಸಿಕ್ಕಿದ್ರೂ ಕೂಡ ತಂದು ನೀವು ಅದನ್ನು ಉಪಯೋಗಿಸ್ಬೋದು. ಹೀಗೆ ಇದನ್ನೆಲ್ಲ ಮಾಡ್ಕೊಂಡಾದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಓಪನ್ ಮಾಡಿಬಿಟ್ರೆ ಮಧ್ಯದಲ್ಲಿ ಬೀಜ ದಪ್ಪದಿರುತ್ತೆ, ಬೀಜ ತೆಗೆದುಬಿಟ್ರೆ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಜೊತೆಗೆ ಒಂದು ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳಿ. ಇನ್ನೂ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಆಬ್ವಿಯಸ್ಲಿ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಅಂದರೆ ತಿಂತಾಯಿದ್ರೆ ಇನ್ನೂ ಬೇಕು ಅನಿಸುತ್ತೆ. ಬಟರ್ ಫ್ರೂಟ್ ಅಂತೂ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲ ಹಣ್ಣಿಗಿಂತನೂ ಬಟರ್ ಫ್ರೂಟು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ಮತ್ತು ಫೇಶಿಯಲ್ ಥರನೂ ಮುಖಕ್ಕೆ ಹಚ್ಕೊಳ್ಬೋದು. ಹಾಗೆ ಈ ಥರ ಮ್ಯಾಶ್ ಮಾಡಿಕೊಂಡು ಫೇಶಿಯಲ್ ಥರ ಮುಖಕ್ಕೆ ಹಚ್ಕೊಂಡ್ರೆ ಒಳ್ಳೆ ಕಾಂತಿಯುತವಾದ ಮುಖ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೀವು ಈ ಹಣ್ಣನ್ನು ಯಾವಾಗ ಅಂದರೆ ಆವಾಗ ಮಾರ್ಕೆಟಲ್ಲಿ ಇವಾಗ ಅವೈಲಬಲ್ ಇದೆ, ತುಂಬಾ ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಇದನ್ನು ವಾರಕ್ಕೆ ಒಂದು ಸಲ ಒಂದು ಅರ್ಧ kg ತಂದು ತಿನ್ನಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.